ನಾನು ಸ್ವಲ್ಪ ಹೇಳ್ತೀನಿ. ರಾಜಕೀಯವಾಗಿ ಕಳೆದ 10-15 ವರ್ಷದಿಂದ ಆಯಕಟ್ಟಿನ ಜಾಗದಲ್ಲಿ ಯಾವ ಸಮುದಾಯ ಇದೆಯೋ ಅಂತವ್ರನ್ನ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿಸಿದ್ದಾರೆ. ಅದ್ರ ನೋಡ್ರಿ, ಸ್ವಲ್ಪ ಹೇಳ್ತೀನಿ ಕೇಳಿಲ್ಲ. ಕುರುಬರಲ್ಲೂ ಬಲಾಢ್ಯರಿದ್ದಾರೆ, ಸಾಕಷ್ಟು ಸಂಕಷ್ಟದಲ್ಲಿರ್ತಕ್ಕಂಥವ್ರು ಇದ್ದಾರೆ. ಪರಿಷ್ಠ ಜಾತಿನಲ್ಲೂ ಕೂಡ ಬಲಗೈ, ಈಗ ಉದಾಹರಣೆಗೆ ನಮ್ಮ ತಾಲ್ಲೂಕು, ನಮ್ಮ ಜಿಲ್ಲೆನಲ್ಲೇ ಬಲಗೈನ ನಾವು ಆದಿ ಕರ್ನಾಟಕ ಅಂತ ಕರಿತೀವಿ, ಎಡಗೈನ ಆದಿ ದ್ರಾವಿಡ ಅಂತ ಕರಿತೀವಿ. ಈ ಕಡೆ ಚಿಕ್ಕಬಳ್ಳಾಪುರ ಇಂದ ಮೇಲಕ್ಕೆ, ಚಿತ್ರದುರ್ಗದಿಂದ ಮೇಲಕ್ಕೆ ಹೋದ್ರೆ ಬಲಗೈನ ಅವರು ಆದಿ ದ್ರಾವಿಡ ಅಂತ ಕರೀತಾರಂತೆ. ಮೊನ್ನೆ ನನ್ನ ಹತ್ರ ಯಾರೋ ಚರ್ಚೆ ಮಾಡ್ತಾ ಇದ್ರು, ಹಿಂಗೆ ಶಾಸಕರು, ಇವ್ರನ್ನ ಆದಿ ಕರ್ನಾಟಕ ಅಂತ ಕರೀತಾರಂತೆ. ಹೀಗೆ ಕೆಲವೊಂದು ಲೋಪದೋಷಗಳು ಇದೆ. ಇವತ್ತು ಚಿನ್ನಪ್ಪರೆಡ್ಡಿ ಇವ್ರದ್ದು ಯಾರ್ದು SC ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ನಾಗಮೋಹನ್ ದಾಸ್ ವರದಿಯನ್ನ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಸರಿ ಇತ್ತು ಅಂತ ಅಂದ್ರೆ ಇದನ್ನೇ ನಾಗಮೋಹನ್ ದಾಸ್ ವರದಿ ಮಾಡೋ ಅವಶ್ಯಕತೆನೂ ಇರಲ್ಲ. ಇದೇ ರೀತಿ ಡಿಮಾಂಡ್ ಅನ್ನು ಇಟ್ಟಿದ್ದಾರೆ. ಅಲ್ಲ, ಇದನ್ನ ಅಪ್ಡೇಟ್ ಮಾಡೋದು ಒಳ್ಳೇದು. ಯಾಕಂತ ಅಂದ್ರೆ 1 ಕೋಟಿ ಜನಸಂಖ್ಯೆ ಜಾಸ್ತಿ ಆಗಿದೆ. 1 ಕೋಟಿ ಜನಸಂಖ್ಯೆ ಜಾಸ್ತಿ ಆಗಿದೆ. ಅನುಮಾನಗಳಿಗೆ ತೆರೆ ಎಳೆಯುವಂತ ಮುಕ್ತ ಅವಕಾಶ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗಿದೆ. ಖಂಡಿತ ಅವರು ಅನುಭವ, ಅವರು ಬದ್ಧತೆ ಏನಿದೆ ಆ ಬದ್ಧತೆಯನ್ನ ಉಳಿಸ್ಕೊಂಡು ಎಲ್ಲರ ಅನುಮಾನವನ್ನ ನಿವಾರಣೆ ಮಾಡುವಂತ ಕೆಲಸ ಖಂಡಿತ ಮಾಡ್ತಾರೆ. ಇಲ್ಲಿ ಒಬ್ರು ಹಿಂದೂಗಳೇ ಇಲ್ಲ ಅಂತಾರೆ, ನೀವು ಬೇರೆ ಮುಸ್ಲಿಮ್ರೇ ಜಾಸ್ತಿ ಆಗ್ಬಿಟ್ಟವ್ರೆ ಅಂತೀರಾ. ಇನ್ನೊಂದ್ ಕಡೆ ಅಯ್ಯಿಂದ ಜಾಸ್ತಿ ಆಗ್ಬಿಟ್ಟದೆ ಅಂತೀರಾ. ಇನ್ನೊಂದ್ ಕಡೆ ಕುರುಬರು ಜಾಸ್ತಿ ಆಗ್ಬಿಟ್ಟವ್ರೆ ಅಂತೀರಾ. ಏನಪ್ಪಾ ನಂಬೋದು ನಾವು? ಏನ್ ನಂಬೋದು ಹೇಳಿ? ಅದೆಷ್ಟೋ ಸಾಬ್ರು ಮುಸ್ಲಿಮ್ಸ್ ಅವ್ರೆ ಅನ್ಬಿಟ್ಟು ಪೇಪರ್ ಟಿವಿಲಿ ಹಾಕೊಂಡು ಹೊಡಿತೀರಿ. ಅವ್ರನ್ನ ಕೇಳಿದ್ರೆ ಪರ್ಸೆಂಟೇಜ್ ಕಮ್ಮಿ ಆಗಿದೀವಿ ಅಂತಾರೆ. ಇಲ್ಲಪ್ಪ, ಒಬ್ರು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತೀರಿ, ಇನ್ನೊಬ್ರು ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತೀರಿ. ಸೊ ಅದಕ್ಕೆ ಕೊನೆ ಆಡಬೇಕು ಅಂತ ಅಂದ್ರೆ ಅನುಮಾನಗಳನ್ನ ನಿವಾರಣೆ ಮಾಡುವಂತ ಶಕ್ತಿ ಸರ್ಕಾರಕ್ಕಿದೆ. ಆ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ. ಎಲ್ಲ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ಏನು ಜಾತ್ಯತೀತ ನಿಲುವು ತತ್ವ ಏನಿದೆ, ಅಂಬೇಡ್ಕರ್ ಅವರ ಆಶಯ ಏನಿದೆ, ಅದನ್ನ ಸರಿಪಡಿಸುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದು ಒಂದು ಭಾಗ, ಅದನ್ನ ನಾನು ಅಲೆಗಳೆಯೋದಿಲ್ಲ. ಅದು ಒಂದು ಭಾಗ ಅಲ್ಲ, ಅದು ಒಂದು ಭಾಗ ರೀ. ಚರ್ಚೆ ಇಂಥ ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದಲ್ಲಿ ಮೊನ್ನೆ ಸೆನ್ಸಸ್ ಮಾಡಿದ್ರಲ್ಲ, ಆಂಧ್ರ ಪ್ರದೇಶ ಅಂತೀನಿ, ತೆಲಂಗಾಣದಲ್ಲಿ ಅಸೆಂಬ್ಲಿನಲ್ಲೇ ಮಾಡಿದ್ರು. ಅಸೆಂಬ್ಲಿನಲ್ಲೇ ಪ್ಲೇಸ್ ಮಾಡಿ ಚರ್ಚೆ ಮಾಡಿದ್ರು. ತಪ್ಪೇನಿಲ್ಲ.